ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತ್ ಅವರ ಆತ್ಮೀಯರೇ. ರಾಜಕೀಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಂಥ ಅಘೋರಿ ಮತ್ತು ಕ್ರೂರ ವ್ಯಕ್ತಿಯನ್ನು ನಾನು ಎಂದಿಗೂ ನೋಡಿಲ್ಲ. ಭಾಳ ದೊಡ್ಡ ಆರೋಪ. ಕ್ರೂರಿ ಅಘೋರಿ ಅನ್ನುವಂಥದ್ದು ಇಷ್ಟಕ್ಕೆ ನಿಲ್ಲುವುದಿಲ್ಲ. ಆ ವ್ಯಕ್ತಿ ಮೋದಿಯ ಸ್ವಭಾವವೇ ಭೀತಿ ಹುಟ್ಟಿಸುತ್ತದೆ. ಅವರು ಎಲ್ಲಿಂದ ಬಂದವರು ಎಂಬುದು ಗೊತ್ತಲ್ಲ. ಮೊಘಲ್ ಚಕ್ರವರ್ತಿ ಔರಂಗಜೇಬ್ ಬಂದ ಮಣ್ಣಿನಿಂದಲೇ ಮೋದಿಯು ಬಂದಿದ್ದಾರೆ. ಔರಂಗಜೇಬ್ ಗುಜರಾತ್ನಲ್ಲಿ ಜನಿಸಿದವರಲ್ಲವೇ? ಇಷ್ಟು ಗಂಭೀರವಾಗಿ ಆರೋಪ ಮಾಡುವಂಥವ್ರು ಯಾರು? ಯಾಕೆ ಆರೋಪ ಮಾಡ್ತಾ ಇದ್ದಾರಾ? ಏನು ಕಾರಣ ಆರೋಪ ಮಾಡ್ತಾ ಇದ್ದಾರಾ? ಅವರು ಯಾರೂ ಅಲ್ಲ, ಉದ್ಧವ್ ಠಾಕ್ರೆಯ ಶಿವಸೇನೆಯ ಬಣದ ವಕ್ತಾರರ ಸಂಜಯ್ ರಾವುತ್ ಈ ಮಾತು ಮಾತಾಡ್ತಾ ಇದ್ದಾರೆ. ಯಾಕೆ ಇಷ್ಟೊಂದು ನೇರವಾಗಿ ಆರೋಪ ಮಾಡ್ತಾ ಇದ್ದಾರೆ? ಇದನ್ನು ಅಲ್ಗಳಿತಾ ಇದ್ದಾರೆ, ಅವಾಚ್ಯ ಶಬ್ದ ಬೈದ್ರು ಅಂತ ಹೇಳ್ತಾ ಇದ್ದಾರೆ. ಇವರು BJPಗರು ಹತಾಶೆಯಿಂದ ಮಾತಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. BJPಗರು ಸಹಜದ ಪಾಪ ಅವ್ರು ಹೇಳ್ತಾರೆ, ಅದನ್ನು ಅವ್ರ ಕೆಲಸ ಅದು. ಹೀಗೆ ಕೆಟ್ಟ ಭಾಷೆಯನ್ನು ಬಳಸುತ್ತಾರೆ, ವಿಪಕ್ಷಗಳು ಹಾಳಾಗಿ ಹೋಗ್ತಾ ಇದ್ದಾವೆ ಅಂತ ಅವರು ಆರೋಪ ಮಾಡ್ತಾ ಇದ್ದಾರೆ. ಕೆಟ್ಟ ಭಾಷೆನೋ ಒಳ್ಳೆಯ ಭಾಷೆನೋ ಈ ರೀತಿ ಮಾತಾಡಿಬಿಟ್ಟಿದ್ದಾರೆ. ಮೊದಲೇದು ಅಘೋರಿ, ಎರಡನೇದು ಔರಂಗಜೇಬ್. ಎರಡೂ ಖರೆ ಏನಪ್ಪ ಇವು? ನಿಜಾನ? ಮೋದಿಯವರು ಇವತ್ತಿನ ವೆಸ್ಟ್ ಬೆಂಗಾಲ್ದಲ್ಲಿಯ ವಿರೋಧ ಪಕ್ಷವನ್ನು TMCಯ ನಾಯಕರನ್ನು, ಅದೇ ಕಾಲಕ್ಕೆ TMCಯ ಕಾರ್ಯಕರ್ತರನ್ನು ಟೊಮೆಟೊಗಳಿಂದ, ತತ್ತಿಯಿಂದ ಅಪಮಾನಗಳಿಗೆ ಹೊಡೆಯುತ್ತಿರುವಂಥ ಭಾಷೆ ಬಳಸುತ್ತಾ ಅವ್ರ ಮೇಲೆ ನಾಯಕರ ಮೇಲೂ ED, CBI, IT ಜೊತೆಗೆ ಬೆಂಗಾಲದ ಪೊಲೀಸ್ ಮೂಲಕ ದಮನ